ನನಗೇನು ಹೆಂಡತಿ ಮಕ್ಕಳು ಇಲ್ವಾ? ನಟ ಸುಜ್ಜನ್ ಲೋಕೇಶ್ ಫುಲ್ ಗರಂ. ನಿಜವಾಗ್ಲೂ ಕೂಡ ಈ ರೀತಿ ಮಾತಾಡೋಕ್ಕೆ ಏನು ಕಾರಣ ಅಂತಂದ್ಬಿಟ್ಟು ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ, ನಿರೂಪಕ ಮತ್ತು ಟಾಕಿಂಗ್ ಸ್ಟಾರ್ ಅಂತಲೇ ಇವರಿಗೆ ಹೆಸರಿದೆ ಸುಜ್ಜನ್ ಲೋಕೇಶ್ ಅವ್ರಿಗೆ. ಇವರು ಕಿರುತೆರೆಯಲ್ಲಿ ಸದಾ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ರಿಯಾಲಿಟಿ ಶೋಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಆದರೆ ಈಗ ಸುಜ್ಜನ್ ಲೋಕೇಶ್ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಒಂದು ಫೇಮಸ್ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಸುಜ್ಜನ್ ಲೋಕೇಶ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ತಮ್ಮ ಮೇಲೆ ಆಗಾಗ ಏನೊಂದು ಮಾತು ಕೇಳಿ ಬರ್ತಾ ಇರುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ. ಈಗಲ್ಲಿ ಸ್ವಲ್ಪ ಫೇಮಸ್ ಆಗಿದ್ದ ತಕ್ಷಣ ಅವ್ರ ಮೇಲೆ ಹಲವಾರು ಟೀಕೆಗಳು ಬಂದೇ ಬರುತ್ತೆ. ಇಲ್ಲಿ ಆ ಮಾತುಗಳಿಗೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸುಜ್ಜನ್ ಲೋಕೇಶ್ ಅವರು. ಸುಮ್ಮನೆ ಸಂಬಂಧ ಕಟ್ತಾರೆ, ನನಗೇನು ಹೆಂಡತಿ ಮಕ್ಕಳಿಲ್ವಾ ಅಂತ ಇಲ್ಲಿ ಟಾಕಿಂಗ್ ಸ್ಟಾರ್ ಸುಜ್ಜನ್ ಲೋಕೇಶ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸ್ವತಃ ಇಲ್ಲಿ ಸುಜ್ಜನ್ ಲೋಕೇಶ್ಗೆ ಈಗ ಒಂದು ಇಂಟರ್ವ್ಯೂ ಅಂದಮೇಲೆ ನಿಮಗೆ ಗೊತ್ತು, ಹಲವಾರು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇಲ್ಲಿ ಸ್ವತಃ ಸುಜ್ಜನ್ ಲೋಕೇಶ್ ಅವರೇ ಹೇಳಿದ್ದಾರೆ, ನನ್ನ ಬಗ್ಗೆ ಈಗ ಏನು ವಿವಾದಗಳು ಬರುತ್ತೆ ಅದನ್ನು ನಾನು ಕಡೆಗಣಿಸ್ತೀನಿ. ಯಾಕೆಂದರೆ ನಾನೇನೋ ಮಾಡಿದಾಗ ಅಂದರೆ ತಪ್ಪು ಮಾಡಲಿ ಸರಿ ಮಾಡಲಿ ಅದ್ರ ಬಗ್ಗೆ ನನ್ನ ಸ್ನೇಹಿತರಾಗಿ ಅದ್ರ ಬಗ್ಗೆ ನನಗೆ ಕೇಳಿದ್ರೆ ಅದ್ರ ಬಗ್ಗೆ ನಾನು ಅವರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊತೀನಿ. ಆದರೆ ಯಾವನೋ ಪರಿಚಯ ಇಲ್ಲದೆ ಇರೋರು ನನ್ನ ಬಗ್ಗೆ ಕಮೆಂಟ್ ಹಾಕಿದಾಗ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ಸಂಬಂಧ ಕಟ್ತಾರೆ, ನನಗೇನು ಹೆಂಡತಿ ಮಕ್ಕಳು ಇಲ್ವಾ ಅಂತಂದ್ಬಿಟ್ಟು ಫುಲ್ ಗರಂ ಆಗಿದ್ದಾರೆ. ಇಲ್ಲಿ ಸುಜ್ಜನ್ ಲೋಕೇಶ್ ಅವ್ರು ಹೇಳೋದು ನಿಜವಾಗ್ಲೂ ಕೂಡ ಸರಿ. ಏನಕ್ಕೆ ಅಂತಂದರೆ ನಮಗೆ ಸಂಬಂಧಪಟ್ಟವರು ನಮ್ಮ ಬಗ್ಗೆ ಈಗ ಏನೋ ಕೇಳ್ತಿದ್ದಾರೆ ಅಂತಂದಮೇಲೆ ನಾವು ಅದನ್ನು ಸರಿ ಮಾಡಿರ್ಬೋದು, ಒಂದು ಕೆಲಸದಲ್ಲಿ ತಪ್ಪು ಮಾಡಿರ್ಬೋದು. ಆ ಒಂದು ಕೆಲಸದ ಬಗ್ಗೆ ಆಗಲಿ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಆಗಲಿ ಇಲ್ಲಿ ನಮಗೆ ಅವ್ರು ಕೇಳ್ತಿದ್ದಾರೆ ಅಂತಂದರೆ ಆ ಅಧಿಕಾರ ಅವ್ರಿಗಿರುತ್ತೆ. ಅದಕ್ಕೋಸ್ಕರ ಅವರು ಕೇಳ್ತಾ ಇರ್ತಾರೆ. ಒಂದು ಹೆಂಡತಿ ಆಗಲಿ, ಮಕ್ಕಳಾಗಲಿ ಅಥವಾ ಸ್ನೇಹಿತರಾಗಲಿ ಇಲ್ಲಿ ಕೇಳಿದ್ರೆ ನಾನು ಅವ್ರಿಗೆ ಆನ್ಸರ್ ಕೊಡಬೇಕು, ಆನ್ಸರ್ ಕೊಟ್ಟೇ ಕೊಡ್ತೀನಿ. ಬಟ್ ಯಾರೋ ಮೂರನೇ ವ್ಯಕ್ತಿ ನನ್ನ ಬಗ್ಗೆ ಕಮೆಂಟ್ ಹಾಕ್ತವನೆ, ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ಸೆಲೆಬ್ರಿಟಿ ಅಂತ ಅಂದಮೇಲೆ ಇಲ್ಲಿ ಅವರಿಗೆ ಹಲವಾರು ಪ್ರಶ್ನೆಗಳು ಎದುರಾದಾಗ ಈ ರೀತಿ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುತ್ತೆ. ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಸುಜ್ಜನ್ ಲೋಕೇಶ್ ಅವ್ರ ಬಗ್ಗೆ ಹಲವಾರು ಟೀಕೆಗಳು ಕೂಡ ಬಂದಿದೆ. ಅದು ಇತ್ತೀಚೆಗಷ್ಟೇ ಕೂಡ ನೀವು ಕೂಡ ನೋಡಿರ್ತೀರಾ. ಆ ವಿಚಾರದ ಬಗ್ಗೆ ಇಲ್ಲಿ ಸುಜ್ಜನ್ ಲೋಕೇಶ್ ಅವರು ಮಾತಾಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ, ಇಲ್ಲಿ ಯಾವ್ದಾರ ಒಂದು ವಿಚಾರ ಟ್ರೋಲ್ ಆಯಿತು ಅಂತಂದರೆ ಆ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಆ ಕೆಟ್ಟದಾಗಿ ಕಮೆಂಟ್ ಹಾಕೋರಿಗೆ ಇಲ್ಲಿ ಸುಜ್ಜನ್ ಲೋಕೇಶ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನೀವು ನನ್ನ ಮೇಲೆ ಏನಾನ ಒಂದು ಆಪಾದನೆ ಮಾಡ್ತಿದೆಯಾ ಅಂತಂದರೆ ಮೊದಲಿಗೆ ನಿನ್ನ ಹತ್ರ ಇಲ್ಲಿ ಏನಾದರೂ ಪ್ರೂಫ್ ಇದೆಯಾ, ಅಂದರೆ ಇಲ್ಲಿ ಏನೋ ದಾಖಲೆ ಇಟ್ಕೊಂಡು ಇದೆಯಾ ಅಂತ ಕೇಳಿದ್ದಾರೆ. ನಿಜವಾಗ್ಲೂ ಕೂಡ ಅದು ಕೂಡ ಸರಿ. ಏನಕ್ಕೆ ಅಂತಂದರೆ ಇಲ್ಲಿ ನಾವು ಆ ತಪ್ಪನ್ನ ಮಾಡಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ಅವ್ರಿಗೆ ಪ್ರೂಫ್ ಇರಬೇಕು, ಆ ತಪ್ಪು ನಾನು ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ. ಬಟ್ ಇಲ್ಲಿ ಯಾರೂ ಕೂಡ ಸತ್ಯಾಸತ್ಯತೆನ ನೋಡೋಲ್ಲ. ಒಂದು ವಿಚಾರನ ಟ್ರೋಲ್ ಆಯಿತು ಅಂತಂದರೆ ಹೌದು ನೀವು ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗೆ ಮಾಡಿಬಿಟ್ಟ ಅಂತ ಹೇಳ್ತಾರೆ ಹೊರತು ಹೀಗೇ ಮಾಡಿದ್ದಾರೆ ಅಂತಂದ್ಬಿಟ್ಟು ಯಾರೂ ಕೂಡ ಇಲ್ಲಿ ಅವ್ರ ಹತ್ರ ಹೇಳೋಕ್ಕೆ ಪ್ರೂಫ್ ಇರಲ್ಲ. ಅಂದರೆ ನೀವು ಇಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಸುಜ್ಜನ್ ಲೋಕೇಶ್ ಅಷ್ಟೊಂದು ಹದಗೆಟ್ಟು ಹೋಗ್ಬಿಟ್ಟಿದ್ದೀನಾ ಅಂತಂದ್ಬಿಟ್ಟು ಇಲ್ಲಿ ಸುಜ್ಜನ್ ಲೋಕೇಶ್ ಅವರೇ ಕೇಳಿದ್ದಾರೆ. ಅಂದರೆ ನೀವು ಇಷ್ಟು ಕಮೆಂಟ್ ಹಾಕ್ತಿದ್ದೀರಾ ಅಂತಂದಮೇಲೆ ಆ ವಿಚಾರದಲ್ಲಿ ನಾನು ಅಷ್ಟೊಂದು ಕೆಟ್ಟೋಗಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಸುಜ್ಜನ್ ಲೋಕೇಶ್ ಅವರು ಕೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ಇಲ್ಲಿ ಬೇಜಾರು ಆಗುತ್ತೆ, ಕೋಪನೂ ಬರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಆ ಒಂದು ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದರೂ ಕೂಡ ಈ ರೀತಿ ಮಾತಾಡಿದಾಗ ಕಮೆಂಟ್ ಹಾಕಿದಾಗ ನಿಜವಾಗ್ಲೂ ಕೂಡ ಈಗಿರೋ ಸೋಷಿಯಲ್ ಮೀಡಿಯಾ ಯಾವ ರೀತಿ ಪವರ್ ಇದೆ ಅಂತಂದ್ಬಿಟ್ಟು ನಿಮಗೂ ಕೂಡ ಗೊತ್ತಿದೆ. ಆಲ್ಮೋಸ್ಟ್ ಏನೋ ಒಂದು ವಿಚಾರ ಸ್ವಲ್ಪ ಇಲ್ಲಿ ಬೆಳಕಿಗೆ ಬಂತು ಅಂದರೆ ಸಾಕು, ಆ ಒಂದು ವಿಚಾರನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಎಳಿತಾ ಇರ್ತಾರೆ. ಬಟ್ ಇಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿರೋಲ್ಲ. ಬಟ್ ಹಾಗಂತೆ ಹೀಗಂತೆ ಹೀಗೆ ಮಾಡಿದ್ರಂತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾನೆ ಇರ್ತಾರೆ. ಮತ್ತು ಇದಕ್ಕೆ ಸುಜ್ಜನ್ ಲೋಕೇಶ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಈ ರೀತಿಯಾಗಿ ಮಾತಾಡಿದ್ದಾರೆ ಅಷ್ಟೇ. ಏನಕ್ಕೆ ಅಂದರೆ ನನಗೇನು ಹೆಂಡತಿ ಮಕ್ಳು ಇಲ್ವಾ ಅಂತಂದ್ಬಿಟ್ಟು ಸುಜ್ಜನ್ ಲೋಕೇಶ್ ಅವರು ಡೈರೆಕ್ಟಾಗಿ ಇಲ್ಲಿ ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೋ ಅವ್ರ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಇನ್ನು ಸುಜ್ಜನ್ ಲೋಕೇಶ್ ಅವರು ಹೇಳಿದ್ದಾರೆ, ಬೆನ್ನ ಹಿಂದೆ ನಾನು ಮಾತಾಡೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈಗ ನಾನು ಕಿವಿ ಮುಚ್ಕೊಂಡು ಕೆಲಸ ಮಾಡ್ತಿದ್ದೇನೆ, ಕೆಲಸದ ಮೂಲಕ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ. ನಾನು ಯಾರ ಬೆನ್ನೆಯಿಂದ ಕೂಡ ಮಾತಾಡಲ್ಲ, ಅದು ನನಗೆ ಇಷ್ಟ ಕೂಡ ಆಗಲ್ಲ. ನನ್ನ ಬಗ್ಗೆ ಇನ್ನೊಬ್ಬರು ಮಾತಾಡೋದು ನನಗಿಷ್ಟ ಇಲ್ಲ ಅಂತಂದಮೇಲೆ ನಾನು ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಈಗ ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತಂದ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತಿದೆ, ಆದರೆ ನಾವು ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿದೆಯಾ ಅಂತಂದ್ಬಿಟ್ಟು ಸುಜ್ಜನ್ ಲೋಕೇಶ್ ಅವರು ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಬೇಜಾರು ಕೂಡ ಆಗ್ತಾರೆ, ಭಾವುಕರು ಕೂಡ ಆಗಿದ್ದಾರೆ. ಏನಕ್ಕೆ ಅಂತಂದರೆ ಈಗ ಕೆಟ್ಟದಾಗಿ ಕಮೆಂಟ್ ಹಾಕಿದ ತಕ್ಷಣ ಇಲ್ಲಿ ಅವರ ಒಂದು ಸಂಬಂಧ ಏನಿದೆ ಅದು ಕೂಡ ಹಾಳಾಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಜನ ಮಾತಾಡ್ತಿರೋದು ಏನಪ್ಪ ಅಂತಂದರೆ, ನನ್ನ ಕ್ಲೋಸ್ ಫ್ರೆಂಡ್ ಜೊತೆ ನಾನೀಗ ಮಾತಾಡ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಸುಜ್ಜನ್ ಲೋಕೇಶ್ ಅವರು ಕ್ಲೋಸ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಜೊತೆಲಿ ಮಾತಾಡ್ತಿಲ್ಲ ಅಂತಂದ್ಬಿಟ್ಟು ಅಂತೆ ಕಂತೆಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಸಂಬಂಧ ಹಾಳಾದರೆ ನಾನು ಏನು ಮಾಡಲಿ ಭಗವಂತ ಅಂತ ಕೂಡ ಇಲ್ಲಿ ಅವರೇ ಪ್ರಶ್ನೆ ಕೂಡ ಹಾಕೊಂಡಿದ್ದಾರೆ. ಭಗವಂತ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ, ಅವನು ದಡ್ಡ ಅಂತೂ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಯಾವುದೇ ಸಂಬಂಧದಲ್ಲಿ ಎದುರುಗಡೆ ಕಿತ್ತಾಡ್ತೀವಲ್ಲ ಅದು ತುಂಬ ಒಳ್ಳೆಯದು, ಬಟ್ ಬೆನ್ನಿಂದೆ ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಬಿಟ್ಟು ಅವನು ಹಾಗಂತೆ ಇವನು ಹೀಗಂತೆ ಅಂತ ಮಾತಾಡ್ತಾರಲ್ಲ ಅದು ಬೇಜಾರಾಗುತ್ತೆ. ಅಂತೆ ಕಂತೆಗಳಿಂದಲೇ ಸಾಕಷ್ಟು ಸಂಬಂಧ ಕೂಡ ಹಾಳಾಗಿದೆ. ಹೀಗಾಗಿ ನಾನಾಯಿತು ನನ್ನ ಮನೆ ಆಯಿತು ಅಂತಂದ್ಬಿಟ್ಟು ಎಲ್ಲರಿಂದ ನಾನು ದೂರ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಸುಜ್ಜನ್ ಲೋಕೇಶ್ ಅವರು ಹೇಳಿದ್ದಾರೆ.
ಸೊ ವೀಕ್ಷಕರೇ, ಈ ಎಲ್ಲ ವಿಚಾರಗಳಿಂದ ತಿಳಿಯೋದೇನಪ್ಪ ಅಂತಂದರೆ ಇಲ್ಲಿ ಗಾಯಕ, ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸ್ ತೊಗೊಂಡಿದ್ದಾರೆ. ಈ ಒಂದು ಡಿವೋರ್ಸ್ ವಿಚಾರ ಇಲ್ಲಿ ಮೇನ್ ಕಾರಣ ಆಗಿದೆ ಯಾರಂದರೆ ಸುಜನ್ ಲೋಕೇಶ್ ಅವರು ಕಾರಣ ಅಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಟ್ರೋಲ್ ಪೇಜಸ್ಗಳು ಟ್ರೋಲ್ ಮಾಡಿದ್ವು. ಈ ಬಗ್ಗೆ ಇಲ್ಲಿ ಸುಜನ್ ಲೋಕೇಶ್ ಅವರು ಪರೋಕ್ಷವಾಗಿ ಮಾತಾಡಿದಂತಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.